ಹಾಯ್ ಹಲೋ ನಮಸ್ಕಾರ. ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಬಂದಿದ್ದೀನಿ ಕೆಂಗೇರಿ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ. ಇವತ್ತು ನಮ್ಮ ಆಮ್ಸ್ಟ್ಯಾಗ್ ಮಾಲೀಕರಾದ ರೂಪೇಶ್ ಸರ್ ಅವರು ಒಂದು ಹಿಮಾಲಯನ್ ಗಾಡಿ ತೊಗೊತಿದ್ದಾರೆ. ಆ ಗಾಡಿ ಇದರಲ್ಲಿ ಹೊಸ ಮೋಡ್ಸ್ ಹಾಕಿದ್ದಾರೆ. ಅದು ನಮಗೆ ಬರೀ OEM ಪ್ಲ್ಯಾಟ್ಫಾರ್ಮಲ್ಲಿ ಮಾತ್ರ ಸಿಗೋದು. ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಮಾತ್ರ ಸಿಗೋದು. ಅವರು ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅದನ್ನು ಅವ್ರ ಹತ್ರನೇ ಡೈರೆಕ್ಟಾಗಿ ಕೇಳೋಣ ಬನ್ನಿ. ಇವತ್ತಿನ ಗಾಡಿ ಪ್ರೈಸ್ ಬಂದ್ಬಿಟ್ಟು 4.1 ಲ್ಯಾಕ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಎಲ್ಲ ಇವಾಗ ಟ್ಯಾಕ್ಸೇಷನ್ ಇದ್ರ ಪ್ರಕಾರ 40% ಜಾಸ್ತಿ ಆಗುತ್ತೆ. ಯಾಕೆಂದರೆ ಹಿಮಾಲಯನ್ ಬಂದ್ಬಿಟ್ಟು 350 cc ಜಾಸ್ತಿ ಇರುವಂಥ ಗಾಡಿ, ಅದು 450 cc ಆಗಿರೋದ್ರಿಂದ 40% ಇವಾಗ ಜಾಸ್ತಿ ಆಗುತ್ತೆ ಅಂತ ಇವತ್ತೇ ಆಲ್ರೆಡಿ ಬುಕ್ಕಿಂಗ್ ತೊಗೊತಾ ಇದ್ದಾರೆ. ಸೆಪ್ಟೆಂಬರ್ 22 ಒಳಗಡೆ ಗಾಡಿ ಯಾರ್ಯಾರು ತೊಗೊತಾ ಇದ್ದೀರೋ ನಿಮಗೆ 350 cc ಗಾಡಿ ಜಾಸ್ತಿ ಇದ್ದಿದ್ದಕ್ಕಿಂತ ಬುಕ್ ಮಾಡ್ಕೊಳಂಗಿದ್ರೆ ನೀವು ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ತಿರ್ಗಿ 40% ಲಕ್ಸುರಿ ಟ್ಯಾಕ್ಸ್ ಅಂತ ಕಟ್ಟಬೇಕಾಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ಹೊರಗಡೆ ಹೋಗೋಣ ಬನ್ನಿ. ರೂಪೇಶ್ ಸರ್ ಜೊತೆ ಅವರು ಗಾಡಿಗೆ ಏನೇನು ಮಾಡ್ಸ್ ಮಾಡಿದ್ದಾರೆ, ಯಾಕೆ ಮಾಡಿಸಿದ್ದಾರೆ ಕೇಳೋಣ ಬನ್ನಿ. ಇದು ಕೆಮೆಟ್ ವೈಟ್ ಅಂತ ಸಮ್ಮಿಟ್ ವರ್ಷನ್ ಬರುತ್ತೆ. ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು ಕಮೆಟ್ ಬ್ಲ್ಯಾಕ್ ಕಲರ್, ಇದನ್ನು ಚೂಸ್ ಮಾಡಿದ್ದೀನಿ. ಇದು ಕಮೆಟ್ ಅಂದರೆ ಹಿಮಾಲಯನಲ್ಲಿ ಒಂದು ಮೌಂಟೇನ್ ಹೆಸರು. ವೈಟ್ ಬಂದ್ಬಿಟ್ಟು ಇಟ್ಸ್ ಸ್ನೋ ವೈಟ್. ಇದರಲ್ಲಿ ಎಲ್ಲ ಸ್ಟಾಕ್ ಆಕ್ಸೆಸರೀಸ್ ಅಂತ ವಿಂಡ್ಶೀಲ್ಡ್ಸ್ ಇದು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ ಅಡ್ವೆಂಚರ್ಗೆ. ಆಮೇಲೆ ವೀಲು, ಸ್ಪೋಕ್ಸ್ ವೀಲು ವಿತ್ ಟ್ಯೂಬ್ಲೆಸ್ ಟೈರ್ ತಗೊಂಡು ಇದು ಕಾನ್ಫಿಗರೇಟರಿಂದಲೇ ಮಾಡ್ಕೊಂಡಿದ್ದೀವಿ. ಸೊ ಆಮೇಲೆ ನಕಲ್ ಗಾರ್ಡ್ ಹಾಕೊಂಡಿದ್ದೀವಿ. ಇದು ಸ್ಟಾಕ್ ಇದು ಆರಿ ಅವ್ರದ್ದೆ. ಆಮೇಲೆ ಇದು ಟೂರಿಂಗ್ ಮಿರರ್ ಅಂತ, ಇದು ಆ್ಯಂಟಿ ಗ್ಲೇರು ಪ್ಲಸ್ ಫೋಲ್ಡಬಲ್ ಅಡ್ಜಸ್ಟಬಲ್ ಇರುತ್ತೆ. ಆಮೇಲೆ ಆ್ಯಂಟಿ ಫಾಗ್ ಇದು ಆಮೇಲೆ ವಾಟರ್ ರೆಸಿಸ್ಟೆಂಟ್. ಅದು ಬಿಟ್ಟರೆ ಇದು ರೇಡಿಯೇಟರ್ ಗಾರ್ಡಲ್ಲಿ ನಿಮಗೆ ಇದರಲ್ಲಿ 2 ಕಲರ್ ಬರುತ್ತೆ. ನಾನು ಬ್ಲ್ಯಾಕ್ ಚೂಸ್ ಮಾಡಿದ್ದೀನಿ ಇದಕ್ಕೆ ಮ್ಯಾಚ್ ಮಾಡೋದು. ಕ್ವಾಲಿಟಿ ಚೆನ್ನಾಗಿದೆ. ಅದು ಸ್ಟಾಕಲ್ಲಿ ನಿಮಗೆ ಪ್ಲಾಸ್ಟಿಕ್ ಬರುತ್ತೆ. ಆಮೇಲೆ ಇದು ಬಂದುಬಿಟ್ಟು ನಿಮಗೆ ಇದು ಅಡ್ವೆಂಚರ್ ರ್ಯಾಲಿ ಗಾರ್ಡ್ ಅಂತಲೇ ಬರುತ್ತೆ. ರ್ಯಾಲಿ ಗಾರ್ಡ್ ಇದು OEM ಆರಿ ಅವ್ರದ್ದೇ ಇದು. ಆಮೇಲೆ ಇದರಲ್ಲಿ ಏನಂದರೆ ಇದು ಬೇರೆ ಕ್ರ್ಯಾಶ್ ಗಾರ್ಡ್ ಥರ ತುಂಬ ದೊಡ್ಡದಿರಲ್ಲ, ಇಷ್ಟೇ ಇರುತ್ತೆ. ನೋಡ್ಬೋದು, 2 ಫಿಂಗರ್ನಲ್ಲಿ. ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ಇದು ತುಂಬ ದೊಡ್ಡದಿರುತ್ತೆ. ರ್ಯಾಲಿ ಗಾರ್ಡ್ ಅಂದರೆ ಅಷ್ಟು ದೊಡ್ಡದೇನಿರಲ್ಲ, ಇಷ್ಟೇ ಇರುತ್ತೆ. ಆಮೇಲೆ ಇದು ಟಾಪ್ ರ್ಯಾಕ್ ಮೌಂಟು, ಇದು ಆರಿ ಅವ್ರದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹೊರಗಡೆ ಆಫ್ಟರ್ ಮಾರ್ಕೆಟ್ದು ನೋಡಿದ್ದೀನಿ. ಇಲ್ಲಿ ಯಾವುದನ್ನು ನಾನು ಎಲ್ಲ OEMದೇ ಹಾಕಿಸ್ಕೊಂಡಿದ್ದೀನಿ. ಸೊ ದಟ್ ನನಗೇನು ಕಾಂಪ್ರಮೈಸ್ ಆಗಬಾರ್ದು. ಈವನ್ ವಾರಂಟಿನಲ್ಲೂ ನನಗೆ ಇಶ್ಯೂ ಆಗಬಾರ್ದು ಅಂತ 7 years ವಾರಂಟಿ ತೊಗೊಂಡಿದ್ದೀನಿ ನಾನು. ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್ ತೊಗೊಂಡಿದ್ದೀನಿ. ಪ್ಲಸ್ ಇದರಲ್ಲಿ ವಿಂಡ್ ಮ್ಯಾನ್ ಅಂತ ಒಂದು ಫೀಚರ್ ಬರುತ್ತೆ. ಅದು ನಿಮಗೆ ಕಂಪ್ನಿಯಿಂದನೇ ಸಿಗುತ್ತೆ. ನೀವು ಪ್ರೀ ಕಾನ್ಫಿಗರ್ ಮಾಡ್ಕೋಬೋದು. ಈ ವೀಲ್ ಜೊತೆ ಪ್ರೀ ಕಾನ್ಫಿಗರ್ ಮಾಡ್ಕೋಬೋದು. ಕಾಸ್ಟ್ ಕಡಿಮೆ ಇರುತ್ತೆ. ನೀವೇನಾದರೂ ಹೊರಗಡೆ ತೊಗೊಂಬಂದರೆ ವಿಂಗ್ ಮ್ಯಾನ್ ಆಗೋಲ್ಲ, ಬಟ್ ವೀಲ್ ಸಿಗುತ್ತೆ. 40,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಪ್ರೀ ಕಾನ್ಫಿಗರ್ ಅಂದರೆ ವೆಬ್ಸೈಟಲ್ಲ? ಇದು ಆನ್ಲೈನಲ್ಲೇ ಆರಿ ವೆಬ್ಸೈಟ್ಗೆ ಹೋದರೆ ನೀವು ರಿಜಿಸ್ಟರ್ ಮಾಡಿಕೊಂಡು, ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡು ಏನೇನು ಬೇಕೋ ಎಲ್ಲನೂ ಕಾನ್ಫಿಗರ್ ಮಾಡಿಕೊಂಡು ಅಲ್ಲೇ ಲೋಡ್ ಮಾಡ್ಕೋಬೋದು. ಇದು ಏನಕ್ಕಂದರೆ ಇದು ಎಲ್ಲ ನೆಟ್ಟಿಂದ ಹಿಡಿದು ಎಲ್ಲನೂ
ಟಾರ್ಕ್ ಅಡ್ಜಸ್ಟ್ ಮಾಡಿ ಅವ್ರಿಗೆ ಏನು ನಿಮ್ಗೆ ಏನು ಕಾನ್ಫಿಗರೇಷನ್ ಏನು ಆರಿದು ರೆಕಮೆಂಡೇಷನ್ಸ್ ಇರುತ್ತೋ ಅದೇ ಥರನೇ ಅವರು ನಿಮಗೆ ಫಿಕ್ಸ್ ಮಾಡಿಕೊಡ್ತಾರೆ. ಈವನ್ ಒಂದು ನಟ್ಟು ಸ್ಕ್ರೂ ಎಲ್ಲನೂ ಆರಿ ಏನು ರೆಕಮೆಂಡೇಷನ್ ಇರುತ್ತೆ ಅವ್ರದ್ದೇ ಅವ್ರ ಸ್ಪೆಸಿಫಿಕೇಷನ್ ಏನಿರುತ್ತೋ ಅದನ್ನೇ ಕೊಡ್ತಾರೆ. ಸೊ ಅದೇ ಅಡ್ವಾಂಟೇಜ್. ನಿಮ್ಮ ವಾರಂಟಿಗೂ ಪ್ರಾಬ್ಲಮ್ ಆಗಲ್ಲ. ನಾನು 7 years ವಾರಂಟಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಅಡ್ವಾಂಟೇಜಸ್ ಅಂತ ನಾನು ಅನ್ಕೊಳ್ತೀನಿ. ಸರ್, ಈಗ ವಿಂಗ್ ಮ್ಯಾನ್ ಅಂತ ಒಂದು ಹೇಳಿದರೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಬಂದ್ಬಿಟ್ಟು ಮೊಬೈಲ್ ಕನೆಕ್ಟ್ ಆ್ಯಪು. ನಿಮಗೆ ಲೊಕೇಶನ್ ನೋಡೋದು, ಟ್ರಿಪ್ ಇನ್ಫಾರ್ಮೇಷನ್ಸು ಇದೆಲ್ಲ ನಾನು ಇನ್ನೂ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ. ಬಟ್ ನನಗೆ ಗೊತ್ತಿದ್ದಂಗೆ ಇದು ಮೊಬೈಲ್ ಕನೆಕ್ಟ್ ಆ್ಯಪು. ಸೊ ನಿಮ್ಮ ಮೊಬೈಲ್ ಕನೆಕ್ಟ್ ಆದಾಗ ನಿಮ್ಮ ಮೊಬೈಲ್ ಕಾರಲ್ಲಿ ಏನೇನೆಲ್ಲ ಫೀಚರ್ಸ್ ಬರುತ್ತೋ ಅಂಥದ್ದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಸರ್ವಿಸ್ ಇನ್ಫಾರ್ಮೇಷನ್ಸು, ನೋಟಿಫಿಕೇಷನ್ಸು, ಸಾಫ್ಟ್ವೇರ್ ಅಪ್ಡೇಟ್ಸು ಇದೆಲ್ಲ ನಿಮಗೆ ಮೊಬೈಲಿಂದನೇ ನೀವು ನೋಡ್ಬೋದು. ನೀವು ಒಂದು ಮಾಲ್ಗೆ ಹೋಗಿದ್ದೀರಾ, ನಿಮ್ಮ ಗಾಡಿ ಎಲ್ಲಿದೆ ಅಂತ ನೀವು ಮ್ಯಾಪ್ ನೋಡಬೇಕು, ನೀವು ಡೈರೆಕ್ಷನ್ಸ್ ನೋಡ್ಬೋದು. ಓಕೆ, ಆ ಥರ ಎಲ್ಲ ಅಡ್ವಾಂಟೇಜಸ್ ಇದೆ. ಇದು ಜನರಲಾಗಿ 650cc ವೆಹಿಕಲಲ್ಲಿ ಬರುತ್ತೆ. ಹಿಮಾಲಯನ್ 450ನಲ್ಲಿ ಡಿಫಾಲ್ಟಲ್ಲಿಲ್ಲ, ಬಟ್ ನೀವು ಹಾಕಿಸ್ಕೋಬೋದು. ಅದು ಕಾನ್ಫಿಗರೇಟ್ರಲ್ಲೇ ನೀವು ಆ್ಯಡ್ ಮಾಡಿದ್ರೆ ಆಗುತ್ತೆ. ಕಾನ್ಫಿಗರೇಟ್ರಲ್ಲಿ ಆ್ಯಡ್ ಮಾಡಿದ್ರೆ ನಿಮಗೆ ಪ್ರೀ ಬುಕ್ಕಿಂಗ್ ಚಾರ್ಜಸ್ ಅಂತ ಇರುತ್ತೆ. ನೀವು ಅದನ್ನು ಪೇ ಮಾಡಿದ್ರೆ ನಾನ್ ರೀಫಂಡಬಲ್ಲು. ನೀವು ತೊಗೊಂಡು ನಿಮ್ಗೆ ಏನೇನು ಕಾನ್ಫಿಗರ್ ಬೇಕೋ ಎಲ್ಲನೂ ಅಲ್ಲೇ ಕಾನ್ಫಿಗರ್ ಮಾಡಿ ನೀವು ಪೇ ಮಾಡಿದ್ರೆ ನಿಮ್ಮ ಹೆಸರಿಗೆ ಡೆಲಿವರಿ ಆಗುತ್ತೆ. ಇದು ಲೊಕೇಶನು ನಿಮ್ಗೆ ಹೇಳುತ್ತೆ ಯಾವ್ಯಾವ ನಿಮ್ಮದು ನಿಯರೆಸ್ಟು ಆರಿ ಶೋರೂಮ್ಸ್ ಇದೆ ಅಂತ. ನೀವು ಯಾವ ಶೋರೂಮಲ್ಲಿ ನಿಮ್ಗೆ ಯಾವ್ದು ಹತ್ರ ಇದೆಯೋ ಅಲ್ಲಿಂದನೇ ನೀವು ಡೆಲಿವರಿ ತೊಗೊಳ್ಬೋದು. ಸೊ ಆ ಥರ ಅಡ್ವಾಂಟೇಜಸ್ ಇದೆ. ಆಮೇಲೆ ನೀವು ಯಾರ ಹತ್ರನೂ ನಿಮ್ಗೆ ಏನು ಆಕ್ಸೆಸರಿ ಬೇಕು ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಿರಲ್ಲ. ನೀವು ಅಲ್ಲೇ ಹೋಗಿ ಆರಿನಲ್ಲೇ ಅವ್ರದ್ದು ವೆಬ್ಸೈಟಲ್ಲೇ ಎಲ್ಲ ಇನ್ಫಾರ್ಮೇಷನ್ ಇದೆ. ಇದು ಏನು ಕ್ವಾಲಿಟಿ ಏನು, ಅದ್ರದ್ದು ಏನು ಅಡ್ವಾಂಟೇಜ್ ಇರುತ್ತೆ. ಇವಾಗ ನೀವು ಒಂದು ಮಿರರ್ ತೊಗೊಂಡ್ರೆ ಏನಕ್ಕೆ ಈ ಮಿರರ್, ಅದ್ರದ್ದು ಇನ್ಫಾರ್ಮೇಷನ್, ಈ ಮಿರರ್ ಕ್ವಾಲಿಟಿ ಏನಿದೆ, ಯಾವುದರ ಅಲಾಯ್ ಯೂಸ್ ಮಾಡಿದ್ದಾರೆ, ಆಮೇಲೆ ಅದರದ್ದು ಗ್ಲಾಸ್ ಏನು ಕ್ವಾಲಿಟಿ ಇದೆ. ಸೊ ಎಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ. ಪ್ರೈಸಿಂಗು ಸಹ ಅಲ್ಲೇ ಕಾಣಿಸುತ್ತೆ. ನೀವು ಅಲ್ಲಿ ಆ್ಯಡ್ ಮಾಡ್ಕೊಬೋದು. ನೀವು ಟೋಟಲ್ ಎಲ್ಲನೂ ಕಾನ್ಫಿಗರೇಟರ್ ಮಾಡ್ಕೊಂಡ್ಮೇಲೆ ನಿಮ್ಗಂತ ಒಂದು ಡಿಸ್ಕೌಂಟು ಇರುತ್ತೆ ಅದರಲ್ಲಿ. ಸೊ ನೀವು ಎಷ್ಟು ಆಕ್ಸೆಸರಿ ಆ್ಯಡ್ ಮಾಡ್ಕೊಂಡಿದ್ದೀರೋ ಅದ್ರ ಟೋಟಲ್ ಮೇಲೆ ನಿಮಗೆ ಒಂದು ಸ್ವಲ್ಪ ಅಮೌಂಟು 10-15% ನೀವು ಯಾವ ಸ್ಲಾಟಲ್ಲಿದ್ದೀರೋ ಅದ್ರ ಬೇಸ್ ಮೇಲೆ ನಿಮಗೆ ಡಿಸ್ಕೌಂಟು ಕೊಟ್ಟಿರ್ತಾರೆ. ಇದು ಲಾಸ್ಟಲ್ಲಿ ನೀವೆಲ್ಲ ಬುಕ್ ಮಾಡಿ ನೀವು ಶೋರೂಮ್ನು ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಎಲ್ಲ ಇನ್ಫಾರ್ಮೇಷನು ಆ್ಯಪಲ್ಲೇ ಬರುತ್ತೆ. ಯಾವಾಗ ಗಾಡಿ ಡೆಲಿವರಿ ಆಗುತ್ತೆ, ಯಾವಾಗ ನಿಮ್ಮ ಗಾಡಿ ರೆಡಿ ಆಗ್ತಿದೆ, ಏನು ಅಪ್ರಾಕ್ಸಿಮೇಟ್ ಡೇಟ್ ಏನು, ಡೆಲಿವರಿ ಟೈಮ್ ಲೈನ್ ಏನು, ಆಮೇಲೆ ನೀವು ಯಾವಾಗ ನೀವು ಶೋರೂಮಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಆಮೇಲೆ ನಿಮ್ಗೆ ಅಲರ್ಟ್ಸು ಬರ್ತಾ ಇರುತ್ತೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ನು ನಿಮಗೆ ಆ್ಯಪಲ್ಲೇ ಸಿಗುತ್ತೆ. ಆರಿ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್, ಈವನ್ ನೀವು ನೆಕ್ಸ್ಟ್ ಸರ್ವಿಸಿಂದ ಹಿಡಿದು ನಿಮ್ಮ ಗಾಡಿ ಯಾವಾಗ ನೀವು ಸರ್ವಿಸ್ ಕೊಡಬೇಕು ಅಂಥ ಇನ್ಫಾರ್ಮೇಷನ್ನು ಎಲ್ಲ ಸ್ಕ್ರೀನ್ ಮೇಲೇ ಕಾಣಿಸುತ್ತೆ. ಸೂಪರ್ ಸರ್. ಇವತ್ತಿನ ಕಾಸ್ಟ್ ಎಷ್ಟಿತ್ತು ಸರ್ ನೀವು ಪರ್ಚೇಸ್ ಮಾಡೋ ಟೈಮಲ್ಲಿ? ಇದು ನಾನು ಕಾನ್ಫಿಗರೇಟ್ರಲ್ಲಿ ಹಾಕಿದಾಗ 4.1 ಲ್ಯಾಕ್ ಇತ್ತು. ಓಕೆ, ಸೊ ಅದಾದಮೇಲೆ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ನಾನು ಲೋಡ್ ಮಾಡಿದೆ. ಅದೆಲ್ಲ ಲೋಡ್ ಮಾಡಿದ್ಮೇಲೆ 22,000 ಎಕ್ಸ್ಟ್ರಾ ಆಗಿದೆ. ಸೊ ಆಕ್ಸೆಸರೀಸ್ಗೆ 22,000 ಈ ಗಾಡಿ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ? ಹಾಂ, ಬರೀ ಇದರಲ್ಲಿ ಈ ನೀವು ಏನು ಆಕ್ಸೆಸರೀಸ್ ನೋಡಿದ್ದೀರೋ ಇದು 22,000. ಓಕೆ, ಸೂಪರ್ ಸರ್. ಇದು ಬಿಟ್ಟು 7 years ವಾರಂಟಿಗೆ 11,000 ಚೇಂಜ್ ಬರುತ್ತೆ. ಆಮೇಲೆ ನಿಮಗೆ ವಿಂಗ್ ಮ್ಯಾನ್ ಅಂತ ಇದೆಯಲ್ಲ ಅದೊಂದು 7,000 rupees ಬರುತ್ತೆ. ಸೊ ಟೋಟಲಿ ಅರೌಂಡ್ 30-40,000 ನೀವು ಎಕ್ಸ್ಟ್ರಾ. ಸೊ ಆಕ್ಸೆಸರೀಸ್ ಆ್ಯಂಡ್ ಗಾಡಿ ಸೇಫ್ಟಿಗೆ ಇನ್ವೆಸ್ಟ್ ಮಾಡಿದ್ದೀರಾ? ಸೂಪರ್, ನೈಸ್. ಇನ್ನು ಹೆಲ್ಮೆಟು, ಜಾಕೆಟ್ಸು ಎಲ್ಲ ತೊಗೋಬೇಕು. ಇನ್ನೂ ರಿಸರ್ಚ್ ಮಾಡಿಲ್ಲ. ಈಗೇನು ರಿಸರ್ಚ್ ಮಾಡಿದ್ದೀನಿ ಇದರ ಗಾಡಿ. Sir, first of all, congratulations, sir. Thank you. And ride safely on the roads. We wish you all the best, sir. Thank you for your patience of 2 minutes. ನೀವು ಗಾಡಿ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡಿದ್ರಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಆನ್ಲೈನಲ್ಲಿ ಈ ಥರ ಸ್ಪೆಸಿಫಿಕೇಷನ್ಸು ಇರುತ್ತೆ, ಕಾನ್ಫಿಗರೇಟರ್ಸ್ ಇರುತ್ತೆ ಅಂತ. ಯಾಕೆಂದರೆ ಬರೀ ಮಿರರ್ ನೋಡ್ತಾರೆ, ಇಲ್ಲ ವಿಂಡ್ಶೀಲ್ಡ್ ನೋಡ್ತಾರೆ. ಅವರು ವಿಂಗ್ ಮ್ಯಾನ್ ಅಂತ ಹೇಳಿದ್ರು ಅದು ತುಂಬ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇದೆ. ಆಮೇಲೆ ಬೇಗ ಇನ್ನೊಂದೇನೆಂದರೆ ನಿಮಗೆ ಗಾಡಿ ಡೆಲಿವರಿ ಬಂದ್ಬಿಟ್ಟು ತುಂಬ ಬೇಗ ಸಿಗುತ್ತೆ. ಯಾಕಂದರೆ ಡೈರೆಕ್ಟ್ ನಿಮಗೆ ಅಲರ್ಟ್ ಆಗಿರುತ್ತಲ್ಲ. ಸೊ ಪ್ಲ್ಯಾಂಟಲ್ಲೂ ಕಸ್ಟಮೈಸ್ ಮಾಡೋವಾಗ ನಿಮಗೆ ಬೇಗ ಡೆಲಿವರಿ ಚಾನ್ಸಸ್ ತುಂಬ ಇದೆ. ನಾನು ಆ್ಯಕ್ಚುಲಿ 2 months ಅಂತ ಹೇಳಿದ್ರು, ಆಲ್ಮೋಸ್ಟ್ 1 monthಲ್ಲಿ ಸಿಕ್ಕಿದೆ. ಸೂಪರ್ ಸರ್. ನಿಮ್ಮ ಮಾಹಿತಿಗಳು ತುಂಬ ನಮ್ಮ ವೀಕ್ಷಕರಿಗೆ ತಲುಪುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಬನ್ನಿ, ಡೈರೆಕ್ಟಾಗಿ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲೇ ಕೇಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಪ್ರತಿಯೊಬ್ಬ ರೈಡರು ರೈಡ್ ಮಾಡ್ಬೇಕಾದ್ರೆ ಸೇಫ್ಟಿ ಗೇರ್ಸ್ನ ವೇರ್ ಮಾಡಿ. ಆ್ಯಂಡ್ ವಿ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.
ಥ್ಯಾಂಕ್ಸ್ ಟು ಆರ್ಮರ್ ಮೋಟರ್ಸ್. ಹಾರ್ಮೋನ್ ಮೋಟರ್ಸ್ ಬಂದ್ಬಿಟ್ಟು ಕೆಂಗೇರಿಯಲ್ಲಿರೋದು. ರೇಡಿಯೇಟರ್ ಗಾರ್ಡ್ಸ್, ಸ್ಟಾಕ್ ವಿಂಡ್ಶೀಲ್ಡ್, ಪ್ರೊಟೆಕ್ಟರ್, ಸ್ಟಾಕ್ ಟಾಪ್ ರ್ಯಾಕ್ ಪ್ಲೇಟ್, ಲಗೇಜ್ ಮೌಂಟ್, ಕಾಂಪ್ಲಿಮೆಂಟರಿ ಹೆಲ್ಮೆಟ್ಟು, ರಾಯಲ್ ಎನ್ಫೀಲ್ಡ್ ಹೆಲ್ಮೆಟ್. ನಿಮ್ಮ ಪ್ರೀತಿಯ ಸಂಜು ಸೈನಿಂಗ್ ಆಫ್. ಗಾಡಿ ಬಗ್ಗೆ ರಿವ್ಯೂ ಮಾಡಿ ಅಪ್ಲೋಡ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಯಾರ್ಯಾರು ಚಾನಲ್ಗೆ ಹೊಸಬ್ರಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.